ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಬನ್ನಿ, ನನ್ನ ಡೇ ಇವಾಗ ಶುರುವಾಗಿದೆ. ಬನ್ನಿ. ಗೈಸ್, ಇವಾಗ ಡ್ಯೂಟಿ ಮುಗಿಸ್ಕೊಂಡ್ ಬಂದಿದ್ದೀನಿ. ಬನ್ನಿ, ಫ್ರೆಶ್ ಅಪ್ ಆದಮೇಲೆ ಡೇನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಫ್ರೆಶ್ ಅಪ್ ಎಲ್ಲ ಮಾಡಿ ಟಿಫನ್ ಎಲ್ಲ ಮಾಡಿ ಇವಾಗ ನನ್ನ ಫ್ರೆಂಡ್ ಹತ್ರ ಹೋಗ್ತಾ ಇದ್ದೀನಿ. ಯಾಕಂತಂದರೆ ಒಂದು ಪ್ರಾಬ್ಲಮ್ ಆಗೋಗಿದೆ. ಏನೋ ಆ ಪ್ರಾಬ್ಲಮ್ ಅಂತಂದರೆ ಅವನ ಹತ್ರ ಹೋದಾಗ ಹೇಳ್ತೀನಿ. ಬನ್ನಿ ಬೇಗ ಅವನ ಹತ್ರ ಹೋಗ್ಬಿಡೋಣ ಬೇಗ. ಇವಾಗ ಸಿಕ್ಕಾಪಟ್ಟೆ ಒಂದು ಪ್ರಾಬ್ಲಮ್, ಅದು ಏನೋ ಹೇಳ್ತೀನಿ ಬನ್ನಿ. ಸೊ ನೋಡಿ, ನಮ್ಮ ಫ್ರೆಂಡೆಲ್ಲ ಮೇಯಿಸ್ತಾ ಇದ್ದಾನೆ. ಬಂದಿದ್ದೀನಿ ಇವಾಗ ಅವನ ಹತ್ರ. ಸೊ ಏನು ಗೊತ್ತಾ ಪ್ರಾಬ್ಲಮ್ಮು, ನಾನು ಡೈಲಿ ಲಾಗ್ಸ್ ಬೇರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ, ನನಗೆ ಕ್ಯಾಪ್ ಕಟ್ಟಿಂದ ಡೌನ್ಲೋಡ್ ಹೆಂಗೆ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದು ಡೈಲಿ ಬಂದಂಗೆ ಬರ್ತಾಯಿಲ್ಲ. ಇವತ್ತು ಎರರ್ ಬರ್ತಾಯಿದೆ. ಸೊ ಅದೇನು ಪ್ರಾಬ್ಲಮ್ ಆಗಿದೆ ಫೋನ್ದು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಅವನ ಹತ್ರ ಬಂದಿದ್ದೀನಿ. ವೆಯ್ಟ್ ಮಾಡಿ. ಏನಾಗೈತಿ ಇವಾಗ? ಅದು ಡೌನ್ಲೋಡೇ ಆಗ್ತಾ ಇಲ್ಲ ಅಲ್ಲಿ. ನಂಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಸರಿ, ಅವನದೇನೋ ಸಾಲ್ವ್ ಮಾಡ್ಬಿಟ್ಟು ತಿರ್ಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ. ಸೊ ಗೈಸ್, ಹಂಗೋ ಹಿಂಗೋ ಅವನ ಹತ್ರ ಬಂದಿದ್ದಕ್ಕೆ ಪ್ರಾಬ್ಲಮ್ಮು ಸಾಲ್ವ್ ಮಾಡಿಕೊಟ್ಟ. ಇವಾಗ ಮನೆಗೆ ಹೋಗಿ ನೆನ್ನೆ ವಿಡಿಯೋನ ಪೋಸ್ಟ್ ಮಾಡಿಬಿಡ್ತೀನಿ. ಸೊ ಗೈಸ್, ಇವಾಗ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಮಾಡಿಕೊಟ್ಟಿದ್ದಾನೆ ನಮ್ಮ ಫ್ರೆಂಡು. ಇವಾಗ ನೆನ್ನೆ ಇದು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಸ್ವಲ್ಪ ಪೋಸ್ಟ್ ಮಾಡಿ ನಿದ್ದೆ ಬರ್ತಾಯಿದೆ, ಮಲ್ಕೊಳ್ಳೋಣ ಅಂತ ನೋಡಿದೆ. ಇದೇ ಜಾಗದಲ್ಲೇ ಇವನು ನೋಡಿದ್ರೆ ಇಲ್ಲೆಲ್ಲ ಹಾವಿರುತ್ತೆ ಅಂತ ಎದುರಿಸ್ತವನೆ. ಎದುರಿಸ್ತಾ ಇಲ್ಲ, ಹಾವು ಐತಂತೆ ಒಟ್ಟಿನಲ್ಲಿ. ಸೊ ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋದು ಬೇಡ. ಸೀದಾ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲಿಂದ ಡೈಲಿ ಡೇನ ಕಂಟಿನ್ಯೂ ಮಾಡ್ತೀನಿ. ನಂಗೊಂದು ಡೌಟು. ಓಕೆನಾ? ನಿನ್ನ ವಿಡಿಯೋ ಯಾರು ನೋಡ್ತಾರೆ ಅಂತ. 190 ಇರೋದೇ ಇರ್ತದೆ. ಏನು ಚೇಂಜೇ ಇಲ್ಲ. 196 ಜನ ಸಬ್ಸ್ಕ್ರೈಬರ್ ಅವ್ರೆ. ಏನು ಅದ್ರಲ್ಲಿ ಯಾರು ಒಬ್ರು ನೋಡ್ತಾರೆ ಫುಲ್ಲು. ಇನ್ನು ಉಳಿದವರೆಲ್ಲ ಅರ್ಧ ನೋಡ್ತಾರೆ. ಏನು ನೋಡೋ, ನಾವು ಏನು ಬದುಕ್ತಾ ಇದೀವಿ. ವಾರದಿಂದ ಹೇಳ್ತಾ ಇದೀನಿ, ಒಂದ್ ವಾರದಿಂದ ನಿನ್ ದಿನ ಈ ಒಂದು ವಿಡಿಯೋ ನೋಡಿದ್ರೆ ದಿನಾಲ ಹಿಂಗೆ ಐತೆ ಅನ್ಸ್ತದೆ ಅಷ್ಟೇ. ದಿನಾಲ ಇದೆ. ನಮ್ ಡೈಲಿ ರೊಟೀನ್ ರಿಯಾಲಿಟಿ ತೋರಿಸ್ಬೇಕಲ್ಲ. ಚಿನ್ನ ಹಿಡ್ಕೊಂಡಿದ್ಯಾ ಹೊರಗಡೆ ಯಾರ ಜೊತೆ? ನನ್ನೇ ಇವಾಗ ಬರೋದು ವಿಡಿಯೋ, ನೀವು ಇವತ್ತು ಬರೋ ವಿಡಿಯೋ ಏನೋ ಸ್ವಲ್ಪ ಇದಾಗಿತ್ತದೇನ, ಯಾಕಂದ್ರೆ ಓಡಾಡಿದ್ಯಲ್ಲ ನನ್ನೇ ಅಲ್ಲ. ನಾ ಏನ್ ಮಾಡಿರ್ತೀವಿ ಅದು ರಿಯಾಲಿಟಿ ತೋರಿಸ್ಬೇಕಷ್ಟೇ. ನಾನು ಏನ್ ಮಾಡೋದು? ಇನ್ನೇನ ಜೀವನದಾಗ ಹೋಗಿ ಮಲ್ಕತ್ತೀನಿ ಅಂತ್ಯ, ಎಡಿಟ್ ಮಾಡ್ಬಿಟ್ಟು ಬರ್ತೀನಿ ಅಂತ್ಯ. ತಿರ್ಗಾ ಎಡಿಟ್ ಆದ್ಮೇಲೆ ಬತ್ತೀಯ, ತಿರ್ಗಾ ಅಯ್ಯೋ ನಂಗೆ ಇವಾಗ ನಿದ್ದೆ ಬರ್ತೈತೆ, ನಿದ್ದೆ ಹೋಗ್ಬಿಟ್ಟು ಬರ್ತೀನಿ ಅಂತ್ಯ. ಅಪ್ಪ ನಿದ್ದೆ ಆಯ್ತು, ಇವಾಗ ಜಿಮ್ಕೊಂಡು ಬರ್ತೀನಿ ಅಂತ್ಯ. ಆಮೇಲೆ ತಿರ್ಗಾ ಜಿಮ್ಕೊಂಡು ಬಂದ್ಮೇಲೆ ನೋಡಿ ಇದು ಬಿಲ್ ಶೇಕು ಇದೆ, ನನ್ನ ಪ್ರೋಟೀನ್ ಅಂದ್ಬಿಟ್ಟು ಕುಡ್ದ್ಬಿಟ್ಟು ಓಕೆ ಹಿಂಗನ್ನು ನೋಡಿದ್ರ. ಅದು ನಾವ್ ಏನ್ ಮಾಡ್ತೀವೋ ಅದನ್ನ ತೋರಿಸ್ಬೇಕು ಅಂತ ನೀನ್ ಸ್ಟಾರ್ಟಿಂಗ್ ಆಗಿ ಹೇಳಿದ್ದು. ಜೀವನದಾಗ ನಡೆಯೋದು ಇವಾಗ ಸದ್ಯಕ್ಕೆ ನನ್ನ ಜೀವನದಾಗ ಅಷ್ಟೇ ನಡೀತಾ ಇರೋದು. ಆದ್ರೂ ಏನಿತ್ತದ ನನ್ನ ಜೀವನದಾಗ. ನೀನು ಹಸು ಮೇಯಿಸ್ತಾ ಇರ್ತೀಯ, ಹೊರಗಡೆ ಅಲ್ಲಿ ಇಲ್ಲಿ ಕೆಲ್ಸಗಳು ಓಡಾಡ್ತಾ ಇರ್ತೀಯ, ನೀನು ಮಾಡ್ತೀಯ. ನಾನು ಇವಾಗ ಬೆಳಗ್ಗೆ ಡ್ಯೂಟಿಗೆ ಹೋಗಿ ಬರ್ತೀನ, ನಮ್ಮ ಅಪ್ಪ ಏನಾದ್ರು ಕೆಲ್ಸಕ್ಕೆ ಕರೆದ್ರೆ ಅವರು ಈ ನಡುವೆ ಕರಿತಾ ಇಲ್ಲ. ಕೆಲ್ಸಕ್ಕೆ ಕರೆದಿದ್ರೆ ಅಲ್ಲಿ ಇಲ್ಲಿ ಹೋಗೋದು ಮಾಡ್ಬೋದಾಗಿತ್ತು. ಈ ನಡುವೆ ಅವ್ರು ಕರಿತಾ ಇಲ್ಲ, ಬರೀ ಮನೆಗೆ ಇರು, ಎಡಿಟ್ ಮಾಡೋ, ತಿರ್ಗಾ ಹುಡುಗರ ಜೊತೆ ಸೇರೋ, ಅಷ್ಟೇ ಆಗೋಗಿರೋದು. ಸರಿ, ಏನೋ ಮಾಡಪ್ಪ. ತಿರ್ಗಾ ಒಂದಲ್ಲ ಏನೇನೋ ಒಂದು ಕೆಲಸ ಇದ್ದರೆ ಅದು ಮಾಡ್ತಾ ಇದ್ರೆ ತೋರಿಸ್ಬೋದು. ನಾನು ಇವಾಗ ಸದ್ಯಕ್ಕೆ ಅಷ್ಟೇ ಆಗೋಗಿರೋದು, ಬೋರಿಂಗ್ ಲೈಫ್. ಸೊ ಇವಾಗ ಮನೆಗೆ ಹೋಗಿ ಮಲಗ್ತೀನಿ. ಈ ಹುಲ್ಲಲ್ಲೆಲ್ಲ ಮಲ್ಗೋಕ್ಕಾಗಲ್ಲ. ಗೈಸ್, ಮನೆಗೆ ಹೋಗೋಣ ಅಂದ್ಕೊಂಡೆ, ಬಟ್ ಇವರು ಏನೋ ಆಟ ಆಡೋಕ್ಕೆ ಬಂದಿದ್ದಾರೆ ಹುಡುಗರು. ಬನ್ನಿ, ಏನು ಆಟ ಆಡ್ತಿದ್ದಾರೆ ನೋಡೋಣ. ನೀವು ಆಟ ಆಡ್ತಿರೋ ಗೇಮ್ ಹೆಸರೇನು? ಯಾವ ಗೇಮ್ ಇವ್ರು ಆಡ್ತಿರೋದ? ಲೇ, ಇದು ಹಾಕಿ ಅಲ್ಲ ಲೇ, ಬೇಸ್ಬಾಲ್ ಅನ್ಸುತ್ತೆ.
ಅದೇ ಅಜಯ್ ಇವರು ಬೇಸ್ ಬಾಲ್ ಆಡ್ತಾರೆ ಗೊತ್ತಾ, ದೂರದಿಂದ ಬೀಸ್ ಹೊಡಿಯೋದು. ಇದ್ಯಾಕ್ ನೀನ್ ಗೋಲಿ ಹಾಕ್ದಂಗ ಹಾಕ್ತೀಯ ಬಾಲ್ನ? ಏಯ್ ಏನ್ ಗೇಮ್ ಇದು? ಯಾವ್ರು ನಿಮ್ದು? ಓ ಬಿಹಾರಾಗೆಲ್ಲ ಇದನ್ನ ಹಾಕಿ ಅನ್ನೋದ? ಓ ಈ ಕಡ್ಡಿಯಿಂದ ಬಾಲಿಂದ ಬಚಾವ್ ಮಾಡ್ಕೊಳ್ಳೋದಾ? ಏಯ್ ನಾನು ಆಡ್ತೀನಿ ಕೊಡಲೇ. ಏ ಇರ್ಲಿ ಕೊಡಲೇ. ಏಯ್ ಇವನೇನ್ ಹಿಂಗ್ ಹೊಡಿತವನ? ಏಯ್ ಏನ್ ಹಂಗ್ ಹೊಡಿತೀಯ? ಏಯ್ ಬೇಡ ನಾನ್ ಆಡ್ತೀನಿ ಅವನ್ ಬದ್ಲು. ಏಯ್ ಇಂಡ ವಿಡಿಯೋ ಮಾಡೋಜಿ. ಬರ್ರಿ ನಾನು ಅರ್ಥ ಆಗಿಲ್ಲ ಗೇಮ್ ಹೇಳ್ಬೇಕು. ಬಾಲ್ ಎಸ್ತಾನ, ಬಾಲ್ ನಾನು ಹೊಡೆದಿಲ್ಲ ಅಂದ್ರೆ ಇಲ್ಲಿದ್ರೆ ನೀನ್ ಔಟ್. ಇಲ್ಲ ಅವನು ಇಲ್ಲಿ ಇರ್ತಾನೆ, ಹಿಂಗ್ ಬಾಲ್ ಹಾಕಿದ್ರೆ ನಿನ್ ಮೈ ಮೇಲೆ ಬಿದ್ರೆ ನೀನ್ ಔಟು, ನೀನ್ ಬಚಾವ್ ಆಗ್ಬೇಕಷ್ಟೇ. ಅವನು ಇಲ್ಲಿ ಈ ಸೈಜ್ ಅಲ್ಲಿ ನನ್ ಬಾಡಿ ಇಲ್ಲ ಎಲ್ಲಾನ ಹಾಕಲೆ ಹಾಕಿದ್ರೆ ಔಟೇ, ಅಂದ್ರೆ ಕಡ್ಡಿಗ್ ಬಿದ್ದಿ ನಿನ್ ಮೈಗ್ ಬಿದ್ರೆ ಔಟ್ ಇಲ್ಲ. ಆಮೇಲೆ ನೀನ್ ಅಲ್ಲಿ ಹೋಗಿ ಬಾಲ್ ಹೊಡಿತಾ ಇರ್ತೀಯಲ್ಲ, ಕಾಲಿಕ್ ಬಿಟ್ರೆ ನಾನು ಆ ಬಾಲ್ ಇಲ್ಲಿ ಹತ್ರ ಇದ್ರೆ ಈ ಕಾಲಿಲ್ಲಿ ಇಕ್ಬಿಟ್ಟೆ ಹೊಡಿಬೋದು. ಇಲ್ಲಂದ್ರೆ ನೀನ್ ಎಲ್ ಬೇಕ ಹೋಗ್ಬಿಟ್ಟು ಹೊಡಿಬೋದಾ? ಬಟ್ ಅವನು ಅದು ಮುಟ್ಬಾರ್ದು ಅಷ್ಟೇ. ಬಂದ್ ಮತ್ತೆ ಮುಟ್ಬಾರ್ದು ಅದನ್ನ ನಿನ್ ಜಾಗನ. ಅವನ್ ಬಂದು ಮುಟ್ಟೋಕಿನ ಮುಂಚೆ ನಾನ್ ಮುಟ್ಬಿಡ್ಬೇಕು. ಸರಿ ನೀನ್ ಎಷ್ಟನ್ನ ದೂರ ನೋಡಿ. ಸರಿ ಸಿಕ್ತಾ ಕ್ರಿಸ್ಗೆ ಲೈಟ್ಗಳೇ ನೋಡ್ತೀರ ಇವತ್ತು ನೀವು. ಅವನಿಲ್ಲ ಹತ್ತಿರದಿಂದ ಇಲ್ಲಿಂದ ಇಲ್ಲಿಗೆ ಹೊಡಿತಾನಲ್ಲ, ಮುಟ್ಟದ ಔಟೆ, ಬಿದ್ರೆ ಔಟೆ. ನಂದು ಯಾವ್ದು ಇದು ಗುಚ್ಚಿನ ಇದನ್ನ ಬುಚ್ಚಿ, ಅದು ಬುಚ್ಚಿ ಹೊಡಿಬೇಕು. ಎಷ್ಟ್ ದೂರ ನೋಡಿಬೋದು. ನಾವಿಲ್ಲೇ ಇರ್ಬೇಕಲ್ಲ, ಹೋಗಿ ಹೊಡಿಬೋದು. ಅಲ್ಲ ಹೋಗಿ ಹೊಡಿಬೋದು, ಆದ್ರೆ ಅವನು ಅದು ನಿನ್ ಮುಟ್ಬಾರ್ದು ಅಷ್ಟೇ. ಇಲ್ಲೇ ಇರ್ಬೇಕಂತ ಏನಿಲ್ಲ. ಅಪ್ಪ ದೂರ ಬಿಸಾಕಿದ್ಯಲ್ಲ, ಯಾರ ಬಂದ ಕ್ರಿಸ್ ಕೇಳ್ತಾರ ಹೊಡಿತೀರಂತ. ಈ ಬಾಲ್ ಎತ್ಕೊಳ್ಳಿ, ಆ ಕಡ್ಡಿ ಹಾಕಿದೀವಲ್ಲ ಏನ್ ಹತ್ರ ಇದೆ ಅಣ್ಣ, ಇಷ್ಟ ಹತ್ರ ಇದ್ರು ಹಿಂಗಾಕ್ಬೇಕು, ನಿಧಾನಾಗ ನೀ ಒಳ್ಳೆ ಟೈಮ್ ಬಂದ ನೀರ್ ತಗೋಬೋಗಲ್ಲ. ಎಲ್ಲ ಅಂಗಡಿ ಈಗ ಹೋಗತ್ತೆ ಕಮ್ಸ್ಕೊಂಡು. ಯಾರು ಬೇಕಾಗ್ಬೋದು ಕೊಡು ನನ್ಗೇನು, ಗಾಡಿಯಿಂದ ಹೋಗ್ತೀನಿ, ಗಾಡಿಯಿಂದ ಬರ್ತೀನಿ. ಎಷ್ಟು ಸಾವಿರ ಬೇಕು? ನೀವು ಹೊಡಿಯಲ್ಲ ಓಡೋಗಿ. ನನ್ನೆ ತಗೊಂಡಲ್ಲ 20 ರೂಪಾಯಿ ತಗೋ. ಒಂದು ವಾಮ್ ತಗೋಬರಪ್ಪ, ನಾನು ಕುಡಿಯೋಕೆ ಆಗಿಲ್ಲ. ಏನ್ ನಿಗೀಬೋದು, ನಾನು ಆಡ್ತೀನಿ ಕೊಡ್ರ ಹೋಗ್ಲಿ ಆಯ್ತು. ಅವ್ನು ಬಿಡ್ಬೇಡ್ರಿ. ಹೊಡಿಬೋದು, ಹೊಡಿಬೋದು.
ಡುಬಾ ಸಣ್ಣಗಾತಿ ಜುಮ್ಕೋಬೇಡ. ಅವ್ರು ನೋಡಿಬೇಕಲ್ಲ ನಿನ್ನೆ ಅದಕ್ಕೆ ಹತ್ರ ಐತೆ. ದೂರ ಇದೆಯಲ್ಲೇ ಹತ್ರ ಐತೆ ಅಷ್ಟು ರೌಂಡ್ ಹೆಂಗಾಗ ಹತ್ರ ಐತೆ. ಮಾಡ್ತಾನೆ ಸಾಕು ನಮ್ಮ ಮೈಗ ಟಚ್ ಮಾಡ್ತಾನೆ. ನಮ್ಮನ್ನ ಓಡಾಕ್ತವ್ರೆ. ಇವನೇ ಆಗ್ತಾನೆ, ಇವನೇ ಓಡ್ತಾನೆ. ಕೊಡಲೇ ಆಡ್ತು ಬಾರಟುವ ಸುಸ್ತಾಗಿದ್ರೆ. ಅಣ್ಣ ನೀನ್ ನೋಡ್ತಿ ಇವ್ನ್ ಗುಚ್ಚಿ ಹತ್ರ ಇರಲ್ಲ ತಾನೇ, ನೀನ್ ಬಂದು ಇಟ್ಕೊಂಡ್ಬಿಡು. ಓಡು ಓಡು ತುಂಬ ಓಡು. ಯಾವ್ದೋ ಒಂದು ಚಪ್ಪಲಿ ಸ್ಪೀಡ್ ಆಗಿ ಹಚ್ಚಿ ಸೈಡ್ ಆಗ್ಬಿಡಪ್ಪ. ಸೈಡ್ ಮಾಡ್ಚೋದ್ ನೀವು. ಓಡಟು ಬಾ, ಇದ್ ಮುಟ್ಟು ಬಾ, ಇಲ್ಲಿ ಬರಲ್ಲ, ಇಲ್ಲಿ ಮುಟ್ಟು ಓಡ್ ಬರ. बैठे एक बार इधर है ओए कार में मैं तो ये लो बालो टोपी किंता जोन आकना आउट ಅಬ್ಬಾ ಇವಾಗಾದ್ರೂ ಡುಮಾ ಜೋಳ ಕೊಡಿ ನೀನು. ನಿನ್ ಚಪ್ಪಲಿ ಬಿಡಲ್ಲ ಡುಮಾ ಗೊತ್ತಾಗಕ್ಕ. ಬಾಲ್ ಬಂದ್ರೆ ಡಾಲ್ರೆ ತಗೊಳ್ಳಿ ಸರ್ ನಿಮ್ಗೆ ನೀರು ಬಾಟ್ಲು. ಏನು ಇದು ಏನಕ್ಕ ಇದು ಟಿಕೆಟ್ ಆಗುತ್ತಲ್ಲ ತಗೊಂಡು ವಿಡಿಯೋ ಮಾಡು, ನೀರು ಕುಡಿತೀವಿ. ನಿಖಿಲ್ ಒಂದು ಮಾತೇ ಮಾಡು. ಚಿಟ್ಟೆ ಇದೆ ಆಕಣ ಬೇಡ ಆಕಣ ಡನ್. ಓ ಸ್ಟಾರ್ಟ್ ಎಲ್ಲ ಹಿಂಗ ಕಣ ಹಿಂಗೆ ಹಾಕ್ಬೋದು. ಅಲ್ಲಿಂದ ದೂರ ಅಣ್ಣ ನಿಧಾನಿಕ ಎಲ್ಲ ಮಾಡೋ ಕ್ಲೀನಾಗಿ ಸಾರ್ ನಿಧಾನಿಕ ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಪಿಚ್ ಆಗ್ತಾನೆ. ಸಾರಿ ಹಿಂಗ ಹಿಂಗಾಗ್ಬೇಕಾ? ಯಾರೇ ಹೊಡಿಯ 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 ಏ ಭಾಗ ಚಪ್ಪಲ್ ಕೊಡ್ರಿ ಎಲ್ಲೇ ಇದೀನಿ ಈ ಚಪ್ಪಲಿ ಹಾಕ. ಅಣ್ಣ ನನ್ಗೆ ಗೊತ್ತಾಗುತ್ತೆ ಚಪ್ಪಲ್ ಹಾಕಣ. ಅಯ್ಯೋ ಅಯ್ಯೋ ಆ ಸ್ಟ್ರೈಟ್ ಹಾಕ್ಬಾರ್ದಲ್ಲ, ಈಗ ಅಲ್ಲಿಗೆ ಹೋದೈತೆ. ಹಾಯ್ How are you? My life is... ಅಣ್ಣ 5 ಹೊಡೆದವ್ರೆ, 5 ಹೊಡೆದಿದ್ದೀನಿ. 5 ಮೊಟ್ಟೆ ಕುಡಿತಾರೆ.
ಅಣ್ಣ 6 ಹೊಡೆದವ್ರೆ. ಕೆಳಗಡೆ ಬಂದ್ಬಿಡ ನಾವು ಕೆಳಗ್ ಬಾ ಆ ಕಡೆ ಎಲ್ಲ ಜೂಮ್ ಮಾಡಿ ಅಣ್ಣಂಗೆಲ್ಲ ಕಡೆ ಜೂಮ್ ಮಾಡಿ ಹಾಕಣ ಹಾಕ ಈಗ ಹಾಕ ಹೊಡಿಯ 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 ಏಯ್ ಗುಳಿ ಹತ್ರ ನೋಡ್ಕ ಆ ಕಡೆ ಜೂಮ್ ಮಾರ ಬೇಜಾನ್ ಜನ ಅಲ್ಕೊಂಡ್ಬಿಟ್ಟು ಹೋಗೋಣ. ಹೌದಾ ಅಣ್ಣ ಹೊಡಿ ಅಣ್ಣ ಹೋಗೋಣ. ತೀರಾ ಆ ಥರ ಮಾಡ್ಬಾರ್ದು. ಹಾಕಣ ಇಲ್ಲೇ किधर भी डालना खिलाड़ी भाई ಆ ಕಡೆ ಎಲ್ಲ ಜೂಮ್ ಮಾಡ್ತಿದ್ದೆ ಡುಮಾ ಅವನ ಜೂಮ್ ಮಾಡು ತಿರ್ಗಾ ಬಂದಾಗೆಲ್ಲ ತೋರ್ಸು. ಹಾಕಮ್ಮ ಅವನೆಲ್ಲ ಅವನಲ್ಲ ಅಲ್ಲಿ ನಿಂತ್ಕೊಂಡ್ರೆ ಆಟ ಆಗಲ್ಲ. ಹಾಕಣ ನಿನ್ನಿಷ್ಟ ಆಗ್ತಾ ಇರೋಣ ನೀನು. ಇಲ್ಲ ಬಾಲು ಅಲ್ಲಿ ಅಲ್ಲಿ ಜೂಮ್ ಮಾಡ ಎಲ್ಲಿಂದ ಎಲ್ಲಿ ಹೊಡೆದಿದ್ಯಲ್ಲೇ ಬಾಲ್ನಲ್ಲಿ ಬೇಸ್ ಬಾಲ್. ಈ ಕಡೆ ಜೂಮ್ ಮಾಡಲ್ಲ ಅಮ್ಮ ನಾನು ಬಂದು ಕೈದಾಗ್ತೀನಿ. ನೋಡಿ ಗೈಸ್ ನಾವು ಮುತ್ತಂಗೆ ಹೊಡೆದ 2 ಸಾಟು 2 ಸಾಕು 2 ಸಾಟ್ ಆಯ್ತು ನೋಡ್ರಿ ಗೈಸ್. ಅಲ್ಲಿಂದಾನೆ ಆಕಾಶ್ ತಿರ್ಗಾ ಹೊಸದಾಗಿಂದ ಬಾಲ್ ಸಿಕ್ತಾ ಗೈಸ್ ಬಾಲ್ ಸಿಕ್ತು ಅಂತ ಹೇಳ ಈ ಕಡೆ ತೋರ್ಸ. ಬಾಲ್ ಸಿಕ್ತು 100 ಮೀಟರ್ ದೂರ ಹೊಡೆದವನೆ. 52 ಕಿಲೋಮೀಟರ್. ಓಕೆ ಆ ಕಡೆ ಮಾಡೋಕೆ ಸ್ಟಾರ್ಟ್ ದ ಗೇಮ್. बात कर रहे हैं जूम कर रहे उधर हां आ कर टूपी जो ಬಿಡ 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 ಓಡಿ ಓಡಿ ಜೋರ್ ಕೊಡಿ ಆದಲ್ಲೇ ಸೂಪರ್ ಕಣಕ್ ಗಿಡ ಗಿಡ ಆಕಣ ಹಾ ಹಂಗೆ ಹತ್ರ ಇಲ್ಲ ದೂರ ಐತ ದಾಲೋ ಸ್ವಲ್ಪ ಓಡಿ ಜೋರ ಓಡಿರಾ ಯಾರು ಹತ್ರ ನಾಕಣ ಇವನು ಇವಾಗ ಔಟ್ ಆಗವನೆ. ಇವಾಗ ಅವನು ಬ್ಯಾಟ್ಸ್ಮನ್ ಔಟ್ ಅವನೆ. ಓಕೆ ಲೆಟ್ಸ್ ಗೋ. ಉದ್ದಿಗಿರೋದಿಲ್ಲ ಯಾವ್ದೇನೋ ಗೊತ್ತಿಲ್ಲ ಆಚೆ ಬಾಲ್ ಕೆರೆ ಕೆ ಬಾಹರ್ ಟೂಪಿ ರೇ ಟೂಪಿ ಕೆರೆ ಕೆ ಬಾಹರ್ ಟುಪ್ಪಿ. ಸೊ ಗೈಸ್ ಗೇಮ್ ಆಡಿ ಬಾಲ್ ಕಳ್ದೋಗ್ಬಿಟ್ಟಿದೆ. ಬಾಲ್ ಹುಡ್ಕಕ್ಕೆ ಹೋಗಿದ್ದಾರೆ ನೋಡಿ. ಅವನು ಹೋಗ್ತಾ ಇದ್ದಾನೆ. ಅವನ ಚಪ್ಪಲಿನೂ ಕಳ್ದೋಗಿದೆ ಅಂತೆ. ಅದು ಎಲ್ಲಿ ಹುಡುಕ್ತವನೋ ಏನೋ. ಸೊ ಇನ್ನು ಆಟ ಮುಗ್ದಿಲ್ಲ. ಬಾಲ್ ಸಿಕ್ಕಿದ್ರೆ ಕಂಟಿನ್ಯೂ, ಇಲ್ಲ ಅಂದರೆ ಕ್ಲೋಸ್ ಗೇಮ್. ವೆಯ್ಟ್ ಮಾಡಿ. ಸೊ ಗೈಸ್ ಇವರೆಲ್ಲ ಬಾಲ್ ಹುಡ್ಕೊಂಬಂದ್ಬಿಟ್ಟವ್ರೆ ನೋಡಿ. ಬಾಲ್ ಸಿಕ್ಕಿಲ್ಲ ಅಂದ್ಬಿಟ್ಟು ಯಾವುದೋ ಹೊಸ ಬಾಲೇ ತಗೊಬಂದ್ಬಿಟ್ಟವನೆ. ಯಾವುದೋ ಅದು ಗ್ರೀನ್ ವಿಕ್ಕಿನ ತೋರ್ಸ ನೋಡಿ. ಇವಾಗ ಈ ಬಾಲಲ್ಲಿ ಆಡ್ತಾರಂತೆ. ನಾನು ಆಡಿ ಸುಸ್ತಾಗೋಗಿದ್ದೀನಿ. ಸೊ ನಾನು ಈ ಗೇಮ್ನ ಇಲ್ಲಿಗೆ ಕ್ವಿಕ್ ಮಾಡ್ತಾ ಇದ್ದೀನಿ. ಇವ್ರು ಆಡೋರೆಲ್ಲ ಆಡ್ಕೊಬಿಟ್ರಪ್ಪ ದಯವಿಟ್ಟು. ಆಡಲ್ಲ ನೀನು. ಅಯ್ಯೋ ಇನ್ನು ಎಷ್ಟೊತ್ತು ಆಡೋದು? 3:30 ಆಯಿತು. ತಿರ್ಗಾ ಇನ್ನೂ ವೀಡಿಯೋ ಒಂದು ಶಾರ್ಟ್ ಮಾಡಬೇಕು, ಅವೆಲ್ಲ ಮಾಡಬೇಕು. ಓಕೆ, ತಿರ್ಗಾ ಮನೆ ಹತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಐಸ್ ನಾನು ಅಲ್ಲಿಂದ ಎಷ್ಟೊತ್ತಿಗೆ ಗೊತ್ತಾ ಬಂದಿದ್ದು? 3:30-4 ಗಂಟೆಗೆ ಮನೆಗೆ ಬಂದಿದ್ದು. ಅವಾಗ ಕರೆಂಟ್ ಹೋಗಿದ್ದು. ಫೋನಲ್ಲಿ ಬೇರೆ ಚಾರ್ಜಿಂಗ್ ಇರಲಿಲ್ಲ. ಅವಾಗ ಕರೆಂಟ್ ಹೋಗಿದ್ದು. ಇವಾಗ 7 ಗಂಟೆ ಆಗ್ತಾಯಿದೆ, ಇನ್ನೂ ಕರೆಂಟೇ ಬಂದಿಲ್ಲ. ನೀವೇ ನೋಡಿ 3:30-4 ಗಂಟೆಲೇನೋ ಕರೆಂಟ್ ಹೋಗಿದ್ದು, ಇನ್ನೂ ಕರೆಂಟೇ ಬಂದಿಲ್ಲ. ಇವಾಗ ಜಿಮ್ಗೆ ಹೋಗೋ ಟೈಮು.
ಜಿಮ್ಗೆ ಹೋಗ್ಬಿಟ್ಟು ಬರೋದ್ರೊಳಗಡೆ ಬಂದರೆ ಒಳ್ಳೆಯದು. ಸೊ ಬನ್ನಿ ಇವಾಗ ಜಿಮ್ಗೆ ಹೋಗೋಣ. ಸೊ ಗೈಸ್ ಹಂಗೋ ಕರೆಂಟ್ ಬಂದಿದೆ. ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್. ಇವತ್ತಿನ ಡೇನ ಇಲ್ಲೇ ಮುಗಿಸ್ತಾ ಇದ್ದೀನಿ.